ನಾನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ಬಹಳ ಹುರುಪಿನಲ್ಲಿದ್ದೆ. ಅಲ್ಲಿ ಸಹೋದ್ಯೋಗಿಗಳ ಗುಂಪಿನಲ್ಲಿ ಒಬ್ಬನಾದಾಗ ತುಂಬ ಖುಷಿಯಾಗಿದ್ದೆ. ಹೀಗೆ ಒಂದು ಸಂಜೆ ಆಫೀಸಿನ ಸ್ನೇಹಿತರ ಜೊತೆ ಊಟಕ್ಕೆ ಆಚೆ ಹೋದಾಗ ಒಬ್ಬರು ನನ್ನ ಹತ್ತಿರ ಪ್ರಾಜೆಕ್ಟಿನ ವಿಚಾರದಲ್ಲಿ ಹೇಳಿಕೊಂಡರು. ಅವುಗಳನ್ನು ಯಾರೊಡನೆಯೂ ಚರ್ಚೆ ಮಾಡಬೇಡ ಎಂದು ಹೇಳಿದ್ದರು. ನಾನು ಆವಾಗ ಇಂಥ ವಿಚಾರಗಳನ್ನು ನನ್ನೊಡನೆ ಹಂಚಿಕೊಂಡಿದ್ದಾರೆಂದರೆ ನಾನು ಸನಿಹದವನೇ ಎಂದು ಅಂದುಕೊಂಡಿದ್ದೆ. ಕೆಲ ದಿನಗಳಾದ ಮೇಲೆ ಆ ವಿಚಾರಗಳನ್ನು ನಾನು ಯಾವುದೋ ಜ್ಞಾನದಲ್ಲಿ ಬೇರೆ ಸಹೋದ್ಯೋಗಿಗಳ ಜೊತೆ ಹಂಚಿಕೊಂಡೆ. ಅಲ್ಲೇ ತಪ್ಪು ಮಾಡಿದ್ದೆ. ಕಾನ್ಫಿಡೆನ್ಷಿಯಲ್ ಸಂಗತಿಗಳು ಬೇರೆಯವರ ಕಿವಿಗಳಿಗೂ ಬಿದ್ದು ವಿಷಯ ಗಂಭೀರವಾಯಿತು. ಪ್ರಾಜೆಕ್ಟ್ ಹಾಳಾಗುವುದಲ್ಲದೆ ಕೆಲಸವೂ ಕೂಡ ಸಂಕಷ್ಟದಲ್ಲಿತ್ತು. ಆಫೀಸಿನ ಗೆಳೆಯರ ಬಳಗದಲ್ಲಿ ಟೆನ್ಷನ್ ಹೆಚ್ಚಾಗಿ ಸ್ನೇಹ ಸಂಬಂಧಗಳು ಹಾಳಾದವು. ನಾನು ನನ್ನ ಮನೆಯಲ್ಲಿ ಕುಳಿತು ಯೋಚಿಸಿದಾಗ ಎಂಥ ದೊಡ್ಡ ತಪ್ಪು ಮಾಡಿದೆನೆಂದು ಅರಿತೆನು. ಕೆಲ ವಿಚಾರಗಳು ಬಹಳ ಸೆನ್ಸಿಟಿವ್ ಆಗಿರುತ್ತವೆ. ಅವುಗಳನ್ನು ಯಾವತ್ತೂ ಹಂಚಿಕೊಳ್ಳಬಾರದೆಂದು ಅರಿತೆನು. ನಮ್ಮ ಭಾವನೆಗಳಿಗೊಳಗಾಗಿ ಹುರುಪಿನಲ್ಲಿ ಆಲೋಚಿಸದೆ ಮುಂದುವರಿಯುತ್ತೇವೆ. ನಾವು ನಮ್ಮ ಮನಸ್ಸನ್ನು, ಆಲೋಚನೆಗಳನ್ನು, ಭಾವನೆಗಳನ್ನು ಹತೋಟಿಯಲ್ಲಿಡದಿದ್ದರೆ ಕೆಲಸವೂ ಹಾಳಾಗುವುದು ಅಲ್ಲವೇ? ನೀವೇನಂತೀರಾ?